ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿ. ಸಂಖ್ಯಾಶಾಸ್ತ್ರ ಅಂದರೆ ನ್ಯೂಮರಾಲಜಿ ಪ್ರಕಾರ ಸಂಖ್ಯೆ 4ರ ವ್ಯಕ್ತಿಗಳ ಸ್ವಭಾವ ಮತ್ತು ಗುಣಲಕ್ಷಣಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ 4, 13, 22 ಅಥವಾ 31ರಂದು ಜನಿಸಿದವರು ಸಂಖ್ಯೆ 4ಕ್ಕೆ ಸೇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇವರು ರಾಹು ಗ್ರಹದ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಸಂಖ್ಯೆ 4ರ ವ್ಯಕ್ತಿಗಳ ಪ್ರಮುಖ ಸ್ವಭಾವ ಮತ್ತು ಗುಣಲಕ್ಷಣಗಳು ಇಲ್ಲಿವೆ. ಮೊದಲನೆಯದಾಗಿ ಶ್ರಮಜೀವಿಗಳು. ಇವರು ಅತ್ಯಂತ ಕಠಿಣ ಪರಿಶ್ರಮಿಗಳು ಮತ್ತು ಕೆಲಸದ ವಿಷಯದಲ್ಲಿ ವಿಪರೀತ ಗಂಭೀರವಾಗಿರ್ತಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ತುಂಬ ಸ್ಟ್ರಿಕ್ಟ್. ಇವರು ಕೆಲಸ ಮಾಡೋ ಒಂದು ಜಾಗದಲ್ಲಿ ತುಂಬ ಶ್ರದ್ಧೆಯಿಂದ ತುಂಬ ಪರಿಶ್ರಮದಿಂದ ಇವರು ಕೆಲಸವನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾವ ರೀತಿ ಅಂತ ಅಂದರೆ 10 ರೂಪಾಯಿಗೆ 11 ರೂಪಾಯಿಯ ಕೆಲಸ ಮಾಡುವಷ್ಟು ಶ್ರಮ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಎರಡನೆಯದಾಗಿ ಶಿಸ್ತು ಮತ್ತು ಸಮಯ ಪ್ರಜ್ಞೆ. ಯಾವ ರೀತಿಯಾಗಿ ಅಂತ ಅಂದರೆ ಜೀವನದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವ ಇವರು ವಾಸ್ತವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಇವರು ತುಂಬ ಸ್ಟ್ರಿಕ್ಟ್ ಜೀವನದಲ್ಲಿ ಮತ್ತು ವಾಸ್ತವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಹಠಮಾರಿ ಸ್ವಭಾವ. ಇದು ತುಂಬ ಹಠಮಾರಿಯಾದಂಥ ಸ್ವಭಾವ ಇವರದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾವ ರೀತಿಯಾಗಿ ಅಂತ ಅಂದರೆ ಇವರು ಹಠಮಾರಿಗಳಾಗಿದ್ದು ತಾವು ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತಾರೆ. ಅಂದರೆ ಏನು ಅನ್ಕೊಂತಾರೆ ಅದನ್ನು ಅವರು ಸಾಧಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇತರರ ಸಲಹೆಗಳನ್ನು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಬೇರೆ ಯಾರೊಬ್ಬರ ಸಲಹೆಯನ್ನು ಇವರು ಒಪ್ಕೊಳ್ಳಲ್ಲ, ಅಂದರೆ ಸಜೆಷನ್ನ ಇವರು ಒಪ್ಕೊಳ್ಳಲ್ಲ. ಇವ್ರಿಗೇನು ಅನಿಸುತ್ತೆ ಅದನ್ನು ಇವರು ಮಾಡ್ತಾರೆ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಸ್ಪಷ್ಟವಾದ ಮಾತು. ಇವರು ತಮ್ಮ ಅಭಿಪ್ರಾಯಗಳನ್ನು ನಿರ್ಭೀತಿಯಿಂದ ಹೇಳುತ್ತಾರೆ. ಇವರು ಏನೇ ಒಂದು ಒಪಿನಿಯನ್ ಇದ್ರೂ ಸಹ ಯಾವುದ್ರ ಬಗ್ಗೆನೇ ಆಗಲಿ ಯಾರ ಬಗ್ಗೆನೇ ಆಗಲಿ ಅವ್ರ ಬಗ್ಗೆ ಏನೇ ಒಂದು ಒಪಿನಿಯನ್ ಇದ್ರೂ ಸಹ ನಿರ್ಭೀತಿಯಿಂದ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇವರು ಮುಕ್ತ ಮತ್ತು ನೇರ ಮಾತಿನಿಂದ ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಇವ್ರದ್ದು. ಆ ಥರ ಮಾತಾಡೋದ್ರಿಂದ ಕೆಲವೊಮ್ಮೆ ಇತರರಿಗೆ ತುಂಬ ಕಟುವಾಗಿ ಕಾಣಿಸುತ್ತದೆ, ಕೆಟ್ಟವರಾಗಿ ಕಾಣ್ತಾರೆ ಇವರು ಅಂತ ಅಂದ್ಬಿಟ್ಟು ಹೇಳ್ಬೋದು. ಇವರು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಮಾತಲ್ಲಾಗಿರ್ಬೋದು ಯಾವುದ್ರಲ್ಲಾಗಿ ತುಂಬ ಸ್ಟ್ರೇಟ್ ಆಗಿ ಮಾತಾಡ್ತಾರೆ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಕ್ರಾಂತಿಕಾರಿ ಆಲೋಚನೆ. ಇವರು ಸಮಾಜದ ರೂಢಿಗಳನ್ನು ಮುರಿಯುವ ಸ್ವಭಾವ ಇವರದಾಗಿರುತ್ತದೆ. ಸಮಾಜದಲ್ಲಿ ಏನೇ ಒಂದು ರೂಲ್ಸ್ ಇದ್ರೂ ಸಹ ಅದನ್ನು ಇವರು ಫಾಲೋ ಮಾಡಲ್ಲ, ಬ್ರೇಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇವರ ಒಂದು ಆಲೋಚನೆ ವಿಭಿನ್ನವಾಗಿರ್ತದೆ, ಡಿಫ್ರೆಂಟ್ ಆಗಿ ಇವರು ಥಿಂಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ವಿಶ್ವಾಸಾರ್ಹತೆ ಅಂದರೆ ಇವರು ಅತ್ಯಂತ ನಂಬಲರ್ಹ ಮತ್ತು ಪ್ರಾಮಾಣಿಕ ಸ್ನೇಹಿತರಾಗಿರುತ್ತಾರೆ. ಇವರು ಅಂದರೆ ಇವ್ರನ್ನ ನೋಡಿದ ತಕ್ಷಣ ಬೇರೆಯವರು ಇವ್ರನ್ನ ಬೇಗ ನಂಬ್ತಾರೆ. ಯಾಕೆ ಅಂದರೆ ಇವರು ತುಂಬ ಪ್ರಾಮಾಣಿಕವಾಗಿರ್ತಾರೆ ಸ್ನೇಹಿತರ ಜೊತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆದರೂ ಇವರು ಯಾರನ್ನು ಸುಲಭವಾಗಿ ನಂಬುವುದಿಲ್ಲ. ಇವ್ರನ್ನ ಬೇಗ ನಂಬ್ತಾರೆ ಬೇರೆಯವರು, ಆದರೆ ಇವರು ಬೇರೆಯವ್ರನ್ನ ಅಷ್ಟು ಬೇಗ ನಂಬಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುವುದಿಲ್ಲ. ಯಾವ ರೀತಿ ಅಂತ ಅಂದರೆ ಇವರು ತಮ್ಮ ಮನಸ್ಸಿನ ವಿಷಯಗಳನ್ನು ಅಥವಾ ಭಾವನೆಗಳನ್ನು ಸುಲಭವಾಗಿ ಬೇರೆಯವ್ರಿಗೆ ಹೇಳಲ್ಲ, ಸುಲಭವಾಗಿ ಹೊರ ಹಾಕುವುದಿಲ್ಲ ಇವರು ಅಂತ ಹೇಳ್ಬೋದು ನಾವು. ವೃತ್ತಿ ಮತ್ತು ಯಶಸ್ಸು. ಇವ್ರದ್ದು ವೃತ್ತಿ ಮತ್ತು ಯಶಸ್ಸು ಯಾವ ರೀತಿ ಇರುತ್ತದೆ ಅಂತ ಅಂದರೆ ಇವರು ಸಂಶೋಧನೆ, IT ಕಂಪನಿ, ವೈಜ್ಞಾನಿಕ ಕ್ಷೇತ್ರ, ರಾಜಕೀಯ ಮತ್ತು ಕಾನೂನು ಜಾರಿ ಕೆಲಸಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ. ಅಂದರೆ IT ಕಂಪನಿಗಳಲ್ಲೇ ಆಗಿರ್ಬೋದು, ವೈಜ್ಞಾನಿಕ ಕ್ಷೇತ್ರದಲ್ಲೇ ಆಗಿರ್ಬೋದು, ರಾಜಕೀಯದಲ್ಲೇ ಆಗಿರ್ಬೋದು, ಕಾನೂನು, ಪೊಲೀಸ್ ಅಥವಾ ಲಾಯರ್ಸ್ ಈ ಥರ ಒಂದು ಕೆಲಸಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಂದ್ಬಿಟ್ಟು ಹೇಳ್ಬೋದು. ಇವರ ಅದೃಷ್ಟದ ಅಂಶಗಳು ಅಂದರೆ ಅದೃಷ್ಟದ ಬಣ್ಣಗಳನ್ನು ತಿಳ್ಕೊಳ್ಳೋಣ. ನೀಲಿ, ಕಿತ್ತಾಳೆ, ನೇರಳೆ ಮತ್ತು ಕಪ್ಪು ಬಣ್ಣ ಇವ್ರಿಗೆ ತುಂಬ ಅದೃಷ್ಟದ ಬಣ್ಣಗಳು ಅಂತ ಅಂದ್ಬಿಟ್ಟು ಹೇಳ್ಬೋದು. ದಿನಗಳು ಬಂದ್ಬಿಟ್ಟು ಮಂಗಳವಾರ ಮತ್ತು ಶುಕ್ರವಾರ ಇವರಿಗೆ ತುಂಬ ಅದೃಷ್ಟವಾದ ದಿನಗಳು ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಸಂಖ್ಯೆ 4ರ ವ್ಯಕ್ತಿಗಳ ಸ್ವಭಾವವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಂಖ್ಯೆ 5ರ ವ್ಯಕ್ತಿಗಳ ಸ್ವಭಾವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋನು ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.